ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದೀವಿ. ಸೊ ಹಾಗಾದ್ರೆ ಬನ್ನಿ ಇನ್ಯಾಕೆ ತಡ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನಾವು ಹೊರಟಿದೀವಿ ಏರ್ಪೋರ್ಟ್ಗೆ. ಸೊ ಇವತ್ತು ಪಪ್ಪ ಮಮ್ಮಿ ಬರ್ತಾ ಇದಾರೆ, ಅವ್ರನ್ನ ಪಿಕಪ್ ಮಾಡಕ್ ಹೋಗ್ತಾ ಇದೀವಿ, ರಿಸೀವ್ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಅರೈವಲ್ಸ್ ಕಡೆಗೆ ನಮ್ಮ ಇವತ್ತಿನ ಪಯಣ. ಸೊ ಇವತ್ತು ನಮ್ಮ ಪಪ್ಪ ಮಮ್ಮಿ ನ್ಯೂಜಿಲ್ಯಾಂಡ್ ಇಂದ ಇಂಡಿಯಾಕ್ಕೆ ವಾಪಸ್ ಬರ್ತಾ ಇದಾರೆ. ಸೊ ಹಾಗಾಗಿ ಅವ್ರನ್ನ ನಾವು ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಆಕ್ಚುಲಿ ಅವ್ರನ್ನ ಡ್ರಾಪ್ ಮಾಡೋ ವಿಡಿಯೋ ಮಾಡ್ಬೇಕಿತ್ತು, ಬಟ್ ಆಗಿಲ್ಲ. ಅವತ್ತು ನಮಗೆ ಕೆಲಸ ಇದ್ದಿದ್ದರಿಂದ ನಾವ್ ಏರ್ಪೋರ್ಟಿಗೆ ಅವ್ರನ್ನ ಡ್ರಾಪ್ ಮಾಡಕ್ ಆಗ್ಲಿಲ್ಲ. ಬಾವ ಮತ್ತೆ ಭಾವನಕ್ಕೆ ಹೋಗಿದ್ರು. ಸೊ ಈಗ ಪಿಕಪ್ಪಿಗೆ ನಾನು ಮತ್ತೆ ಅಶು ಮತ್ತೆ ರಾಹಾ ಹೋಗ್ತಾ ಇದೀವಿ. ಸೊ ಇವತ್ತಿಗೆ ಅವರು ಆಲ್ಮೋಸ್ಟ್ ಒಂದು 22-23 ಡೇಸ್ ಆಯ್ತು ನ್ಯೂಜಿಲ್ಯಾಂಡಿಗೆ ಹೋಗಿ. ವಿ ಆರ್ ವೆರಿ ಮಚ್, ಎಷ್ಟು 24 ಡೇಸ್ ಆಯ್ತು ಅವ್ರು ನ್ಯೂಜಿಲ್ಯಾಂಡ್ಗೆ ಹೋಗಿ. ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಅವ್ರನ್ನ ವೆಲ್ಕಮ್ ಬ್ಯಾಕ್ ಮಾಡ್ಕೊಳಕ್ಕೆ ಇಂಡಿಯಾಗೆ. ಎಸ್, ನ್ಯೂಜಿಲ್ಯಾಂಡ್ ಸ್ಟೋರೀಸ್ ಹೇಗಿರುತ್ತೆ, ಪೈಲಟ್ ಅಂಡ್ ಕೋ ಪೈಲಟ್ ಅವ್ರದ್ದು ಅಂತ. ಸೊ ಪೈಲಟ್ ಅಂದ್ರೆ ನಮ್ಮ ಮಾವನವರು, ಕೋ ಪೈಲಟ್ ಅಂದ್ರೆ ನಮ್ಮ ಅತ್ತೆ ಅವರು. ಸೊ ಅವ್ರದ್ದು ಸ್ಟೋರೀಸ್ ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಕಿವಿ ಕಪ್ಪಲ್ ಅಂತ ಯಾಕಂದ್ರೆ ಅವ್ರು ಕಾರ್ ತಗೊಂಡಿದ್ರಲ್ಲ ನ್ಯೂಜಿಲ್ಯಾಂಡ್ ಅಲ್ಲಿ, ಅದ್ರ ಮೇಲ್ಗಡೆ ಕಿವಿ ಬರ್ಡ್ ಬಂದು ಕುತ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಕಿವಿ ಬರ್ಡ್. ಸೊ ಬನ್ನಿ ಲೆಟ್ಸ್ ಗೋ. ಹಾಗೆ ಎಲ್ಲಾದ್ರೂ ಆನ್ ದಿ ವೇ ಊಟ ಅಂತೀನಿ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಹಾಕೋಬೇಕು. ಸೊ ಈಗ ನಾವು ಮುಂಚೆನೆ ಹಾಕೊಳ್ಳೋದ, ಅವ್ರನ್ನ ಕರ್ಕೊಂಡು ಹಾಕೊಳ್ಳೋದ ಅಂತೆಲ್ಲ ಸ್ವಲ್ಪ ನೋಡೋಣ ಬನ್ನಿ. ಫೈನಲಿ ಈಗ ನಾವು ಬಂದ್ವಿ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಪಿಕಪ್ ಒಳ್ಳೆ ಮಜಾ ಇದೆ ಅಲ್ವಾ? ಸ್ಲೋ. ರಾಹಾ ಬೆಳಗ್ಗೆ ಎದ್ಬಿಟ್ಟಿದ್ದಾಳೆ. ಇಳ್ಳು ಬಿಡು ಚಿನ್ನು, ಇಳ್ಳು ಬಿಡು. ಕನ್ನಡಿ ರಾಹಾ. ನಾವೀಗ ಪಿಕಪ್ ಹೋಗ್ತಾ ಇಲ್ಲ, ಕೆಳಗೆ ಪಾರ್ಕಿಂಗ್ ಹೋಗ್ತಾ ಇದೀವಿ. ಬಿಕಾಸ್ ಪಾರ್ಕ್ ಮಾಡಿ ನಾವು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ನ ಹಾಕ್ಕೊಂಡು ಅಷ್ಟರಲ್ಲಿ ಪಪ್ಪ ಮಮ್ಮಿ ಬರ್ತಾರೆ. ರಾಹನ್ನ ಇಟ್ಕೊಂಡು 4 ಜನ ತಿನ್ನೋದು ಕಷ್ಟ ಇದೆ. ಸೊ ಬನ್ನಿ ನಾವು ಪಾರ್ಕ್ ಮಾಡ್ಕೊಂಡಿರೋಣ ಒಂದು ಕಡೆ ಕಾರ್ನ. ಬರಲಿ ಪಪ್ಪ ಮಮ್ಮಿ, ಬಂದ್ಮೇಲೆ ತೋರಿಸ್ತೀವಿ. ನೋಡಿ ಹೆಂಗಿದೆ ಅಂತ. ಸಖತ್ ಮಾಡಿಸಿದ್ದಾರೆ ನೋಡಿ, ಸಖತ್ ಮಾಡಿಫಿಕೇಶನ್. RCB ಸ್ಟಿಕ್ಕರ್ ಇದೆಯಾ ಎಲ್ಲಾದ್ರೂ? ಹಂಗಾರೆ ಓಕೆ ಮಾಡಿಫಿಕೇಶನ್ ಬಾ. ಏರ್ಪೋರ್ಟಿಗೆ ಬಂದ್ರೆ ಹಿಂದೆ ಇಲ್ಲೇ ಫ್ಲೈಟ್ ತಗೊಂಡು ಟಿಕೆಟ್ ತಗೊಂಡು ಫ್ಲೈಟಲ್ಲಿ ಎಲ್ಲರೂ ಹೋಗ್ಬಿಡೋಣ ಅನಿಸ್ತಾ ಇದೆ. ಅಯ್ಯೋ ನೋಡಿ ಕರ್ಕೊಂಡು ಹೋಗ್ತೀರಾ ಅಂತ. ಹೋಗಿದ್ರು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ತಂದಿದ್ದೀರಲ್ಲ, ನಡೀರಿ ಹೋಗ್ಬಿಡೋಣ ಬೆಸ್ಟ್ ಅಂತ. ದುಬೈಯಿಂದ ಮಾಡಿಲ್ಲ, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಸ್ವಲ್ಪ. ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀವಿ. ಚಿನ್ನದ ಫಸ್ಟ್ ಫ್ಲೈಟ್. ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ಬೇಕು ಅಂತ ಕಮೆಂಟ್ ಹಾಕಿ ನೋಡೋಣ. ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್, ಏನು ಗೊತ್ತಾ ಅಂತ. ಮಿಸ್ ಆಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂತೀರಾ ಆಮೇಲೆ? ಅದೇ ಪಾಪು ಇಟ್ಕೊಂಡು ಹೋಗುವಂಥ ಜಾಗಗಳನ್ನ ಕಮೆಂಟ್ ಹಾಕಿ. ಎಸ್. ಯಾವ್ದು ಬೇಕು? ನಂದಿನಿ, ಸ್ಮೂರ್, ಚಾಯೋಸ್.
ಬಾನ್ ವಾಯ್ಚ್ ಇದೆ CTR. ಕ್ರೇಜಿ. ಫ್ಲೋರಲ್ಲಿ ಟೈಮ್ ಇದೆ, ಒಂದು ಲೋಟಸ್ ಬಿಸ್ಕೋಟ್ ಹಾಕೊಳ್ಳಿ. ಅಷ್ಟು ಟೈಮ್ ಇಲ್ಲ, ಪಕ್ಕ ಟೈಮ್ ಇಲ್ಲ. CTR ಬೆಸ್ಟ್ ನೋಡು. ನಮ್ಮದು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ದೋಸೆ ಚೆನ್ನಾಗಿತ್ತು CTRಲ್ಲಿ. ಈಗ ಪಪ್ಪ ಮಮ್ಮಿ ಬರೋದಕ್ಕೆ ವೆಯ್ಟಿಂಗು. ಸೊ ಯಾವ ಕಡೆಯಿಂದ ಬರ್ತಾರೋ ಗೊತ್ತಿಲ್ಲ, ನೋಡೋಣ. ಮೇ ಬಿ ಇಲ್ಲೇ ಎಲ್ಲೋ ಬರಬಹುದು. 1 2 3 4 ಅರೈವಲ್ಸ್. ಅದೇ 4ರಲ್ಲಿ 1ರಲ್ಲಿ ಪಕ್ಕಾ ಫಿಕ್ಸ್. ನಾವೆಲ್ಲರೂ ಯಾವ ಕಡೆಯಿಂದ ರಾಹ ವೆಲ್ಕಮ್ ಮಾಡಕ್ ರೆಡಿ. ವೆಲ್ಕಮ್ ಬೋರ್ಡ್ ಇಟ್ಕೋಬೇಕಿತ್ತು, ಅಷ್ಟು ಚೆನ್ನಾಗಿರೋದಲ್ವಾ? ವೆಲ್ಕಮ್ ಬೋರ್ಡ್ ಶಿಟ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಅಂತ ಚೆನ್ನಾಗಿರೋದು. ಪಪ್ಪ ಮಮ್ಮಿಗೆ ಒಳ್ಳೆ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಥ್ಯಾಂಕ್ ಯು. ಚಲೋ ಲೆಟ್ಸ್ದು. ಪಪ್ಪ ಮಮ್ಮಿ ಫುಲ್ ಆನ್ ಇವಾಗ ಸರ್ಪ್ರೈಸಿಂಗ್ ಆಗಿ ಈ ಬೊಕ್ಕೆನ ಕೊಡೋಣ ಅಂತ. ಸೊ ಬನ್ನಿ ಲೆಟ್ಸಿ. ಅಶ್ಯು ಫುಲ್ ಆನ್ ರೆಡಿ, ಬೊಕ್ಕೆ ಇಟ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ. ನೋಡೋಣ ಯಾವ ಕಡೆ 2 ಇಂದ ಬರ್ತಾರಾ 3 ಇಂದ ಬರ್ತಾರಾ ನೋಡೋಣ. ಕಮೆಂಟ್ ಹಾಕಿ ಗೈಸ್. ಅಷ್ಟೊಂದೆಲ್ಲ ಏನು ಹೇಳ್ತಾರೆ ನೋಡ್ರಿ ಅಶ್ಯು ಅಂದರೆ. ಈ ಕಡೆ ರಾಹ ವೇಟಿಂಗ್ ಎಕ್ಸಿಟ್ ಗೇಟ್ ಅಲ್ಲಿ. ಅವ್ರ ತಾತ ಅಜ್ಜಿ ಬರ್ತಾರೆ, ಕೊಡೋಣ ಸರ್ಪ್ರೈಸಿಂಗ್ ಆಗಿ. ಬೊಕ್ಕೆ ಅದಂದ್ರೆ ರಾಹನ್ ಕೈಯಲ್ಲಿ ನೋಡ್ರಿ, ಆಗ್ಲೇ ಇಲ್ಲಿ ಒಂದಲ್ಲೇ ಕಿತ್ತೇ ಬಿಟ್ಲು. ಒಂದಾಗ್ಲೇ ಕಿತ್ತೇ ಬಿಟ್ಲು. ಬಂದ್ರು ನೋಡಿ ಇವಾಗ ಪಪ್ಪ ಮಮ್ಮಿ. ಹಿಂದಕ್ಕೆ ಇಟ್ಕೊಳ್ತೀನಿ, ಬೊಕ್ಕೆ ಕಾಣಿಸ್ತೇ ಇರೋ ಥರ. ಗೊತ್ತಿಲ್ಲ ಅವ್ರಿಗೆ ಕಾಣಿಸ್ತಾ ಇಲ್ಲೋ, ನೋಡೋಣ ಲೆಟ್ಸಿ. ಓಪನ್ ಆಗತ್ತೆ. ಬಂದರು. ನ್ಯೂಜಿಲ್ಯಾಂಡ್ ಕಪಲ್ಸ್ ಎಂಟ್ರಿ ಟು ಇಂಡಿಯಾ. ನೋಡಿ ಯಾರು ಇಸ್ಕಳ್ರಿ ಪಾಪ. ಅಲ್ಲ ಇದು ಹಿಂಗ್ ಮಾಡಿ. ರಾಂಗ್ ಇಲ್ಲೇ ಒಂದು ಗಿಫ್ಟ್ ಓಪನ್. ಕಿವಿ ಮೂತಿ ಒಂಥರ ಇದೆಯಲ್ಲ ಅದಕ್ಕೆ. ಫೈನಲಿ ಇವಾಗ ಪಿಕ್ ಮಾಡ್ಕೊಂಡು ಬ್ಯಾಕ್ ಟು ತುಮಕೂರು. ಇದೊಂದು ವ್ಲಾಗ್ ಇವಾಗ ನೋಡ್ರಿ. ನ್ಯೂಜಿಲ್ಯಾಂಡ್ ಅಲ್ಲೆಲ್ಲ ನಾವು ಹೋಗ್ತಾ ಇದ್ರೆ, ಮಮ್ಮಿಯವ್ರು ಹೋಗ್ತಾ ಇದ್ರೆ ಅಲ್ಲಿದಾರೆ ಅಂದ್ರೆ ಇಲ್ಲೇ ನಿಲ್ಸ್ತಿದ್ರಂತೆ. ಅಯ್ಯೋ ಹೋಗಲ್ಲ. ಅದೇ ಬೆಂಗಳೂರಲ್ಲಿ ನಾವು ಹತ್ರಕ್ಕೆ ಬಂದು ನಿಲ್ಸಲ್ಲ, ಇನ್ನು ಗುದ್ಕೊಂಡ್ ಬೇಕಾದ್ರೆ ಹೋಗ್ಬಿಡ್ತಾರೆ. ಮನೇಲಿ ಹೇಳಿ ಬಂದಿದ್ದೀರಾ? ಕರೆಕ್ಟ್ ಹಂಗೆ ಹೇಳ್ತಾರೆ. B2 ಪಪ್ಪ ಮಮ್ಮಿ ಇಬ್ರು ನ್ಯೂಜಿಲ್ಯಾಂಡ್ ಅಲ್ಲಿ ತಣ್ಣಗೆ ಇದ್ ಬಂದು ಈಗ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರು. ಹೆಂಗಿದೆ ಹಾಟ್ ವೆದರ್, ಹಾಟ್ ಸನ್ನಿ ಡೇ. ಒಂದ್ ದಿವಸನೂ ನೋಡಿಲ್ಲ ಚಳಿ ಅಂತ ಹೇಳಿಲ್ವಾ? ಅಲ್ಲ ಅಲ್ಲ ಪಪ್ಪ ಮಮ್ಮಿ ಬಂದಿದ್ದೆ ತಡ. AC ಹಾಕ್ರಿ ಫಸ್ಟ್, AC ಹಾಕ್ರಿ. ನೆರಳಿಗೆ ಹೋದ್ರೆ ಚಳಿ ಅಶ್ವಿನ.
ಆಕ್ಲೆಂಡ್ ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ಒಂದ್ ಸ್ವಲ್ಪ ಬಿಸಿಲಿದ್ದು ಬಿಸಿಲಿನೋದ್ರೊಳ್ಳೆ ಮಜವಾಗಿರೋದು. ನೋಡಿ ಇವಾಗ ಈ ಫ್ರಿಡ್ಜ್ ಮ್ಯಾಗ್ನೆಟಿಗೆ ಒಂದು ನ್ಯೂಜಿಲ್ಯಾಂಡ್ ಅಂತ ಸೇರುತ್ತೆ. ಸೊ ಸೀನ್ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲೇನು ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟಿದೆ. ಈಗ ಎಲ್ಲ ಆಗಿ ಮುದ್ದೆ. ಚಿನ್ನು ಅದು ಓಪನ್ ಆಗಲ್ಲ ತಡಿ, ಅದು ಜಾಮ್ ಆಗಿದೆ ಚಿನ್ನು. ವಿಹಾನ್ ಅದು ಅಲ್ಲಿ